ಸರ್, ಒಬ್ಬ ಜನನಾಯಕ ಅಂದ ಸಂದರ್ಭದಲ್ಲಿ ಬಹುದೊಡ್ಡ ಜವಾಬ್ದಾರಿಯನ್ನು ನೀವು ಹೊಂದಿರ್ತೀರಿ. ಬಟ್ ಈ ಸ್ಥಾನದಲ್ಲಿ ಕೂತ್ಕೋಬೇಕು ಅನ್ನೋದಾದರೆ ಅದಕ್ಕೆ ನೀವೇ ಹಾಕಿದಂತಹ ಒಂದಷ್ಟು ಶ್ರಮಗಳಿರ್ಬೋದು ಮತ್ತು ಗುರಿ ಇರ್ಬೋದು, ಅದೆಲ್ಲವನ್ನು ತಲುಪ್ತೀರಿ. ಬಟ್ ಒಂದು ಪ್ರೇರಣೆ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವುದಾ ಸರ್ ಪ್ರೇರಣೆ, ಇನ್ಸ್ಪಿರೇಷನ್ ಏನು ನಿಮಗೆ ಅಂತ? ನೋಡಿ, ನಾನು ಬೆಳೆದು ಬಂದಂಥ ಹಾದಿ ಮತ್ತು ಜೊತೆಗೆ ನನಗೆ ನಮ್ಮ ತಂದೆ ತಾಯಿಯವರು ತೋರಿಸಿದಂಥ ಸಂಸ್ಕಾರ ಮತ್ತು ಜನರ ಒಡನಾಟ ಯಾವ ರೀತಿ ಇರಬೇಕು ಅಂತಕ್ಕಂಥ ತಿಳಿಸಿದ್ದು, ಮತ್ತು ವಿದ್ಯಾರ್ಥಿಯ ಬಾಲ್ಯದ ನೆನಪುಗಳು, ಮತ್ತು ನನ್ನ ಗುರುಗಳು, ನಾನು ಓದಂಥ ಶಾಲೆಗಳಲ್ಲಿ ಆ ಗುರುಗಳು ತೋರಿಸಿದಂಥ ಮಾರ್ಗದರ್ಶನ, ಇದೆಲ್ಲ ನನಗೆ ಒಂದು ಪ್ರೇರಣೆ. ಆ ಪ್ರೇರಣೆಯಿಂದ ನಾನು ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಮತ್ತು ಆ ಭಾಗದಲ್ಲಿ 3 ಬಾರಿ ಪಾಲಿಕೆ ಸದಸ್ಯನಾಗಿ ಜನ ಆಯ್ಕೆ ಮಾಡಿದ್ರು. ಅಭಿವೃದ್ಧಿ ಜೊತೆಗೆ ನನಗೆ ಆಸಕ್ತಿ ಕಲೆ, ಸಾಹಿತ್ಯ, ಜನಪದ ಇದನ್ನೆಲ್ಲ ಸಹ ಮುಂದುವರಿಸ್ಕೊಂಡು ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಏನಾದರೂ ಒಂದು ತೋರಿಸ್ಬೇಕು ಮತ್ತು ಅದರ ಪರಿಚಯ ಮಾಡಿಕೊಡ್ಬೇಕು ಅಂತ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಮೂಲತಃ ನಿಮ್ಮ ಊರು ಮೈಸೂರು ಅಂತ ಗೊತ್ತಾಯಿತು. ಅಂದರೆ ಬೆಂಗಳೂರಿನಲ್ಲಿ ಜೀವನವನ್ನು ಮಾಡ್ತೀರಿ, ಬೆಂಗಳೂರಿನಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಜನನಾಯಕರಾಗಿ ಗುರುತಿಸ್ಕೊಳ್ತೀರಿ. ಅಂದರೆ ನಿಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳೋದಾದರೆ ಏನು ಹೇಳಕ್ಕೆ ಬಯಸ್ತೀರಿ? ನಮ್ಮದು ಮೈಸೂರು ಜಿಲ್ಲೆ, ವರ್ಣ ಒಂದು ಕ್ಷೇತ್ರ. ನಮ್ಮ ತಂದೆಯವರು ಮಾಧವಗೆರೆ ಗ್ರಾಮ. ನಮ್ಮ ತಂದೆಯವರು ಅಲ್ಲಿಂದ ಅವ್ರಿಗೆ 11 ವರ್ಷ ಇದ್ದಾಗ ಬೆಂಗಳೂರಿಗೆ ಬರ್ತಾರೆ. ಅವ್ರಿಗೆ ನಮ್ಮ ತಂದೆಯವ್ರಿಗೆ 11 ವರ್ಷ ಇದ್ದಾಗ ಬೆಂಗಳೂರಿಗೆ ಬರ್ತಾರೆ. ನಮ್ಮ ತಂದೆಯವರ ಅತ್ತೆ ಮಾವರೊಬ್ಬರು ಅಲ್ಲಿ ಅವ್ರ ಮನೇಲಿ ಉಳ್ಕೋತಾರೆ. ಒಂದು ಯಶವಂತಪುರ ಮಂಡಳಿ ಮೂಟೆ ಓಡ್ತಾರೆ, ಕೂಲಿ ಕೆಲಸ ಮಾಡ್ತಾರೆ, ಮತ್ತು ಆಟೋ ಓಡಿಸ್ತಾರೆ. ವೃತ್ತಿ ಅವ್ರದ್ದು. ಆಮೇಲೆ ಆಟೋ ವೃತ್ತಿ ಮಾಡಿ ಆಮೇಲೆ ನಂತರ ದಿನಗಳಲ್ಲಿ ನಮ್ಮ ತಾಯಿಯವ್ರನ್ನ ಆ ಸಂದರ್ಭದಲ್ಲಿ ಮದುವೆಯಾಗಿ ನಂತರ ಶ್ರೀರಾಮ್ಪುರ ನಮ್ಮದು ಮೈನು ನೆಲೆ. ನಾನು ಹುಟ್ಟಿದ್ದು KC ಜನರಲ್ ಆಸ್ಪತ್ರೆಯ ಇದು. ಆಮೇಲೆ ಶ್ರೀರಾಮ್ಪುರದಲ್ಲಿ ನಮ್ಮದು ಪ್ರಾರಂಭ ಆಗುತ್ತೆ. ಆಗ ವಿದ್ಯಾರ್ಥಿ ಬಾಲ್ಯಗಳು 6ನೇ ತರಗತಿವರೆಗೂ ನಾನು ಸಂದೀಪನಿ ವಿದ್ಯಾ ಶಾಲೆಯಲ್ಲಿ ನಾನು ವ್ಯಾಸಂಗವನ್ನು ಮಾಡ್ತೇನೆ. ಆಮೇಲೆ ನಮ್ಮ ತನದ ವೃತ್ತಿ ಆಟೋ ಓಡಿಸ್ಕೊಂಡು ನಂತರ ಕಮಲಾನಗರಕ್ಕೆ ನಮ್ಮದು ತಂದೆಯವರು ಸುಮ್ಮನೆ ಆಟೋ ಲೈವ್ ಬರುವಾಗ ಅಲ್ಲಿ ಬರ್ತಾರೆ. ಕಮಲಾನಗರದಲ್ಲಿಲ್ಲ ಒಂದು ಹೋಟ್ಲು ನಡೆಸಬೇಕು ಅಂತ ಹಿಂಗೆ ಸ್ನೇಹಿತರ ಸಂಪರ್ಕ ಆಗಿ ಒಂದು ಹೋಟ್ಲು ಪ್ರಾರಂಭವನ್ನು ಆ ದಿನಗಳಲ್ಲಿ 1978 ಮಾಡ್ತಾರೆ. 78 ಒಂದು ಸಣ್ಣ ಹೋಟ್ಲನ್ನು ಪ್ರಾರಂಭ ಮಾಡಿ ಅಲ್ಲಿ ನಮ್ಮ ಜೀವನವನ್ನು ನಾವು ಬೆಂಗಳೂರು ನಗರದಲ್ಲಿ ಪ್ರಾರಂಭ ಮಾಡ್ತೇವೆ. ನಾವೆಲ್ಲ ನಾವು 5 ಜನ ಒಟ್ಟು ಮಕ್ಕಳು, ನಮ್ಮ ತಂದೆ ತಾಯಿ. ಅದರಲ್ಲಿ ನಾನು ದೊಡ್ಡವರು ಮನೇಲಿ. 2 ತಂಗಿದಿರಿದ್ದಾರೆ, ತಮ್ಮದಿರಿದ್ದಾರೆ. ಮತ್ತು ಈ ಜೀವನ ಪ್ರಾರಂಭ ಮಾಡಿದ ನಂತರ ವಿದ್ಯಾಭ್ಯಾಸ ನನಗೆ ಇಲ್ಲಿಂದ ಅಲ್ಲಿಗೆ ತಂದೆಯವರು ಫಸ್ಟು ಸೈಕಲಲ್ಲಿ ಬರ್ತಿದ್ರು. ಕಮಲಾನಗರದಿಂದ ಶ್ರೀರಾಮ್ಪುರಕ್ಕೆ ರಾತ್ರಿ ಹೋಟ್ಲೆಲ್ಲ ಆದಮೇಲೆ ಮುಚ್ಚಿ ಆಮೇಲೆ ಬೆಳಗ್ಗೆ ಬರ್ತಿದ್ರು. ನಂತರ ಬೆಳಗ್ಗೆ 4 ಗಂಟೆಗೆ ಎದ್ದು ತಿರ್ಗಾ ಇಲ್ಲಿ ಬರ್ತಿದ್ರು ಕಮಲಾನಗರಕ್ಕೆ. ಆ ದಿನಗಳಲ್ಲಿ ಬಸ್ಗಳು ಸಂಚಾರ ಇಲ್ಲಿ ಅವಾಗ ನಾವರಂಗು ಶಂಕರ ಮಠನೇ ಲಾಸ್ಟ್ ಇತ್ತು ಆ ದಿನಗಳಲ್ಲಿ. ಆಮೇಲೆ ಅದು ಕಮಲಾನಗರದವರೆಗೂ ನಂತರ ಆಮೇಲೆ ಬಂತು. ಆಮೇಲೆ ನಾನು 6ನೇ ತಾರೀಕು ಓದಂಥ ಸಂದರ್ಭದಲ್ಲಿ ಡೈಲಿ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ಬೇಕಾಗತ್ತೆ ಅಂತಂದಾಗತ್ತೆ. ಮನೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಎಲ್ಲಿಗೆ ಕಮಲಾನಗರಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲಿ ನೆಲೆಸಿ ಅಲ್ಲಿಂದ ನಾನು ತಿರ್ಗಾ VLS ಶಾಲೆಯಲ್ಲಿ ಅಲ್ಲೂ 2 ವರ್ಷ ವಿದ್ಯಾಭ್ಯಾಸ ಮಾಡ್ತೀನಿ. ತದನಂತರ ಗಂಗಾಧರೇಶ್ವರ ವಿದ್ಯಾಸಂಸ್ಥೆಗೆ ಸೇರಿಕೊಂಡು ಅಲ್ಲಿ ನಾನು ಪ್ರೌಢಶಾಲೆ ಮತ್ತು ಕಾಲೇಜು ಎಲ್ಲ ಆ ಒಂದು ಸಂಸ್ಥೆಯಲ್ಲಿ ಮುಗಿಸ್ತೇನೆ. ಆ ಸಂದರ್ಭದಲ್ಲಿ ಅಲ್ಲಿಂದ ನಮ್ಮ ತಂದೆಯವರು ಹೋಟ್ಲು ನಡೆಸ್ಕೊಂಡು ಜನಗಳ ಸಂಪರ್ಕ ಬೆಳೆಸ್ಕೊಂಡು ಆಮೇಲೆ ಹಂತವಾಗಿ ನಮ್ಮದು ಮೊದಲು ಪಂಚಾಯಿತಿ ಇರ್ತದೆ. ಪಂಚಾಯಿತಿ ಆದಮೇಲೆ ಒಂದು CMC ನಂತರ ಇದಕ್ಕೆ ಹೋಗುತ್ತೆ, ಪಾಲಿಕೆಗೆ ಸೇರ್ಪಡೆ ಆಗುತ್ತೆ. ಆಗ 100 ವಾರ್ಡ್ ಇತ್ತು. 1996ರಲ್ಲಿ ಪಾಲಿಕೆ ನಗರ ಪಾಲಿಕೆ ಆಗುತ್ತೆ. ನಗರ ಪಾಲಿಕೆ ಆದಾಗ ನಮ್ಮ ತಂದೆಯವರು ಸಾರ್ವಜನಿಕ ಜೀವನದಲ್ಲಿ ಸರ್ವಿಸ್ ಹೋಟ್ಲ್ ಇಟ್ಕೊಂಡು ಸಹ ಸರ್ವಿಸ್ ಮಾಡಿಕೊಂಡು ಜನಗಳ ಮಧ್ಯೆ ಒಡನಾಟ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.